ಆ್ಯಂಡ್ ಇವಾಗ ಅವ್ರ ವಿಷಯಕ್ಕೆ ಬರೋಣ ಸರ್. ಖಂಡಿತ. ನಾಗಾರ್ಜುನ್ ಶರ್ಮಾ ಅವರು ಒಂದು ಬ್ಯೂಟಿಫುಲ್ ಲೈನ್ ಇವಾಗ ಅಷ್ಟೇ ನೋಡೋಕ್ಕೆ ಸಿಕ್ಕಿರೋದು, ಆಮೇಲೆ ಮತ್ತಷ್ಟು ಬರ್ಬೋದು. ಪ್ರೀತಿ ಆಗೋದು ಯಾವಾಗ, ಮೋಡ ಮೀಟ್ ಮಾಡಿದಾಗ. ವಾವ್, ಸೋ ಕ್ಯೂಟ್. ಹೇಳಿ ಸರ್, ಈ ಹಾಡು ಬರೆಯೋ ಅಂಥ ಆ ಸಿಚುವೇಶನ್ ಏನೇನಿತ್ತು, ಏನೇನು ನೆನೆಸ್ಕೊಂಡ್ರಿ, ಯೋಚನೆ ಮಾಡಿದ್ರಿ? ಎಲ್ರಿಗೂ ಶುಭ ಸಂಜೆ. ಅಜಯ್ ಸರ್ಗೆ ಇದು 2ನೇ ಹಾಡು ಅವ್ರಿಗೋಸ್ಕರ ಬರೆದಿರೋವಂಥದ್ದು. ನಾನು ಅವತ್ತು ನಾನು ಏನು ನೆನೆಸ್ಕೊಂಡೆ ಅಂದರೆ, ನಾನು ಯಾವಾಗಲೂ ಬಸ್ಸಲ್ಲಿ ಪಾಸ್ ಆಗ್ತಾ ಸಾಗರ್ ಥಿಯೇಟರ್ ಇತ್ತು, ಸೊ ಅಲ್ಲಿ ಕೃಷ್ಣನ್ ಲವ್ ಸ್ಟೋರಿ ಬೈಕ್ ನಿಲ್ಲಿಸಿರೋರು. ಸೊ ನಾನು ಯಾವಾಗಲೂ ಆ ಬೈಕ್ ನೋಡಿಕೊಂಡು ಕೃಷ್ಣನ್ ಲವ್ ಸ್ಟೋರಿ ಯಾವಾಗ ಮೋಸ ಮಾಡಲ್ಲ ಅಂದೀನಿ. ಆ ಹಾಡು ಬೇರೆ ಬ್ಲಾಕ್ ಬಸ್ಟರ್, ಇವತ್ತಿಗೂ ಒನ್ ಆಫ್ ದ ಎವರ್ ಗ್ರೀನ್ ಸಾಂಗ್. ಸೊ ಯಾವಾಗ ಬರಿಬೇಕಲ್ಲ ಸಾಂಗು ಸರ್ಗೆ, ಹೌದು, ಅದ್ರ ಜೊತೆಗೆ ಈ ಥರ ಒಂದು ಪ್ರಾಜೆಕ್ಟ್ಗೂ ನಾವು ಬರಿಬೇಕಲ್ಲ ಮುಂದೊಂದು ದಿನ. ಸೊ ಅದು ಫಸ್ಟ್ ಫಿಲಮ್. ಆ್ಯಂಡ್ ಅಗೇನ್ ಸೆಕೆಂಡ್ ಫಿಲಮ್ಗೆ ಅಜಯ್ ಸರ್ ಇಲ್ಲ ನಾಗಾರ್ಜುನ್ ಬರೆದ್ರೆ ಚೆನ್ನಾಗಿರುತ್ತೆ ಅಂತ ಅವರು ಹೇಳೋದು ಸಿಗೋದು, ಅದು ಬ್ಲೆಸ್ಸಿಂಗ್. ಅದರ ಜೊತೆಗೆ ನಾವು ಕಮಿಂಗ್ ಟು ಸಾಂಗ್, ನಾವು ತುಂಬ ಏನು ಹುಕ್ ವರ್ಡ್ ಇಟ್ಟರೆ ಚೆನ್ನಾಗಿರುತ್ತೆ ಅಂತ ನಾವು ಅದರದ್ದು ಪರ್ಮ್ಯುಟೇಷನ್ ಆ್ಯಂಡ್ ಕಾಂಬಿನೇಷನ್ಸ್ ಮಾಡ್ತಾನೆ ಇದ್ವಿ. ಸರ್ ಏನಾದ್ರು ಒಂದು ಸ್ಪ್ಯಾನಿಷ್ ಆರ್ ಆ ಥರ ಕೈಂಡ್ ಆಫ್ ಪ್ಯಾಲೆಟ್ ವರ್ಡ್ಸ್ನ ತಂದರೆ ಹೇಗಿರುತ್ತೆ ಅಂತ ತುಂಬ ಡಿಸ್ಕಸ್ ಮಾಡಿ ನಾವು ಏನೇನೋ ರಿಸರ್ಚ್ ಮಾಡಿದ್ವಿ. ಅಂದರೆ ಜನಕ್ಕೆ ಅರ್ಥನೂ ಆಗಬೇಕು, ಅದರ ಲವ್ ಇರಬೇಕು, ಇದನ್ನು ಹೆಂಗೆ ತಲುಪಿಸ್ಬೋದು ಅಂತ. ಆವಾಗ ನಮಗೆ ಅಮೋರ ಅನ್ನೋದಿಟ್ಟರೆ ಹೆಂಗಿರುತ್ತೆ, ಎಸ್, ಆ ಒಂದು ಪ್ಯಾಲೆಟ್ ಆಫ್ ವರ್ಡ್ಸಿಂದ ನಾವು ಇದನ್ನು ತಗೊಂಬಂದ್ವಿ. ಬಟ್ ಆಮೇಲೆ ಇದೊಂದು ಹಾಕ್ಬಿಟ್ಟು ಬೇರೆದು ಹಾಗೆ ಬಿಟ್ಬಿಟ್ರೆ ಕನ್ನಡಗೆ ಇದು ಕಾಂಬಿನೇಷನ್ ಆಗಬೇಕಲ್ವ, ಇದೊಂದು ವರ್ಡ್ ಇಟ್ಟು ಸೊ ಸ್ವಲ್ಪ ಇಂಗ್ಲೀಷ್ ತೊಗೊಂಬಿಟ್ರೆ ಹೆಂಗಿರುತ್ತೆ ಅಂತ ಡೈರೆಕ್ಟರ್ ಸರ್ ಪರ್ಮಿಷನ್. ಅವಾಗ ಸರ್ ಇಂಗ್ಲೀಷ್ ತರ್ಬೋದಾ, ಏನು ಮಾಡೋಣ ಇದು? ಇಲ್ಲ ಸರ್, ನೀವು ಫುಲ್ ಫ್ರೀಡಮ್, ನನಗೆ ಸಾಂಗ್ ಸೌಂಡ್ ಆಗಬೇಕಷ್ಟೇ, ಫುಲ್ ಸಾಂಗ್ ಕೇಳಿದಾಗ ಈ ಸೌಂಡಿಂಗ್ ಕರೆಕ್ಟಾಗಿ ಮ್ಯಾಚ್ ಆಗಬೇಕು. ಸೊ ಅಷ್ಟನ್ನು ಕೂತ್ಕೊಂಡು ಫುಲ್ ಎಲ್ಲ ಒಂದು ರೆಡಿ ಮಾಡಿ ಸರ್ ನನಗೆ ನಕುಲ್ ಸರ್ ಒಂದಿನ ಫೋನ್ ಮಾಡಿ, ನಾಗಾರ್ಜುನ್ ಇದೊಂದು 3 ಲೈನ್ಸ್ ಏನೋ ಈ ಥರ ಹಿಂಗೆ ಮಾಡ್ಬೋದಾ ಸರ್, ನಾನು ನಿಮಗೆ ಮಾಡಿ ಒಂದು ಸಂಜೆ ಹಿಂಗೆ ಕಳಿಸ್ಲಾ? ಇಲ್ಲ, ಇದು ಕುನಾಲ್ ಸರ್ ವಾಯ್ಸಲ್ಲಿ ಹೆಂಗಿರೋ ಸಖತ್ತಾಗಿರುತ್ತೆ ಸರ್, ನಾನೀಗ ಅವ್ರ ಜೊತೆನೇ ಇದ್ದೀನಿ, ನೀವು ಕಳಿಸ್ರಿ, ಈಗ ಆಡಿಸ್ಬಿಡ್ತೀನಿ. ನಾನು ಸರ್ ಅಯ್ಯೋ ಸರಿ ಸರ್ ಆಯಿತು, ಒಂದು ಸ್ವಲ್ಪ ಹೊತ್ತು ನನಗೆ ಟೈಮ್ ಕೊಡಿ. ಅವಾಗ ಮತ್ತೆ ಏನೋ ಸರ್ ಕುನಾಲ್ ಸರ್ ವಾಯ್ಸ್ ಬೇರೆ, ಅವಾಗ ಅವ್ರನ್ನ ಇಮ್ಯಾಜಿನ್ ಮಾಡ್ಕೊಂಡು ನಾನು ಎಲ್ಲ ನೋಡಿ ಮತ್ತೊಂದು ಕಳಿಸಿ ಅಗೇನ್ ಅವ್ರ ಹಿಂದೆಗಡೆ ನನಗೆ ಅವ್ರ ವಾಯ್ಸ್ ಕೇಳಿಸ್ತಾ ಇತ್ತು. ಮೋಸ್ಟ್ಲಿ ಅವ್ರು ಮಾನಿಟರ್ ತೊಗೊತಾ ಇದ್ರು ಅನ್ಸುತ್ತೆ, ಅಲ್ಲಿ ಕೇಳಿಸ್ತೆ, ಓ ಆಲ್ರೆಡಿ ಅಲ್ಲಿದ್ದಾರೆ ಇವರು. ಸೊ ಹಾಗೆಲ್ಲ ಸೇರಿ ನಮಗೆ ಫೈನಲಿ ಅಮೋರ ರೆಡಿ ಆಯಿತು. ಆ್ಯಂಡ್ ನಾನು ಒಂದು ಸ್ವಲ್ಪ ಸಣ್ಣ ಪುಟ್ಟ ಬಿಟ್ಸ್ ಆ್ಯಂಡ್ ಪೀಸಸ್ ನೋಡಿದ್ದೀನಿ. ಅಬ್ಸಲ್ಯೂಟಾಗಿ ಮುರಳಿ ಮಾಸ್ಟರ್ ಅದನ್ನು ಕೊರಿಯೋಗ್ರಾಫ್ ಮಾಡಿ ಆಫ್ಟರ್ ಬ್ಯಾಂಗಲ್ ಬಂಗಾರಿ ಸರ್ ಮತ್ತೆ ಸೆಕೆಂಡ್ ಸಾಂಗ್ ಬರ್ತಾ ಇದೆ. ಗೊತ್ತಿಲ್ಲ, ಈ ಕಂಪ್ಲೀಟ್ ನಮ್ಮ ಒಂದು ನಾನು ಎಕ್ಸ್ಪೆರಿಮೆಂಟ್ ಅಂತ ಕರೆಯಲ್ಲ, ಇಟ್ಸ್ ಡಿಫ್ರೆಂಟ್ ವೇ ಆಫ್ ಟೆಲ್ಲಿಂಗ್ ಲವ್. ಅದು ಹೇಗೆ ನೀವು ಹೇಳಿದ್ರಲ್ಲ, ಮೋಡ ಮೀಟ್ ಆದಾಗ ಒಂದು ದೊಡ್ಡ ಥಂಡರ್ ಬರಲಿ ಅಂತ, ನಾನು ಲವ್ ಥಂಡರ್ ಬರಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಈಗಂತೂ ಥಂಡ್ರಸ್ ಎಪ್ಲಾಸ್ ಬರ್ತಾ ಇದೆ, ಅಂದರೆ ಒಂದು ಪ್ರೀತಿಯ ಚಪ್ಪಾಳೆ ಬರ್ತಾ ಇದೆ.